Hi all, welcome back. This is last vlog of Udupi Mangalore series and ನಾವು ಇವತ್ತಿರೋದು ಮಲ್ಪೆ ಬೀಚ್ ನಲ್ಲಿ. ಫುಲ್ ಕನ್ಫ್ಯೂಷನ್ ಫ್ರೆಂಡ್ಸ್ ಇದಾ ಅಥವಾ ಇದಾ ಅಂತ. ಬಟ್ ಮೆಜಾರಿಟಿ ವೋಟ್ಸ್ ನಮ್ಮ ಅಮ್ಮನ ರೂಮಿಗೆ ಹೋಗಿ ಕೇಳ್ಕೊಂಬಂದೆ, ನಮ್ಮ ಅಕ್ಕನ ರೂಮಿಗೆ ಹೋಗಿ ಕೇಳ್ಕೊಂಬಂದೆ, ಇದೆ ಅಂತ ಬಂದಿದೆ. ಸೊ ಮೈ ಬೀಚ್ ಡ್ರೆಸ್ ಇಸ್ ದಿಸ್ ಒನ್. This is the most awaited, relaxing part of our trip ಅಂತಾನೆ ಹೇಳ್ಬೋದು. ಬೀಚ್ ಇಸ್ ಅ ಥೆರಪಿ ಫಾರ್ ಮೀ ಅಂತಾನೆ ಹೇಳ್ಬೋದು. ಸಣ್ಣ ಮಕ್ಕಳಿಂದ ದೊಡ್ಡವರು ಕೂಡ ಎಂಜಾಯ್ ಮಾಡುವಂಥ ಪ್ಲೇಸ್ ಅಂದರೆ ಬೀಚ್, ವಾಟರ್. ನಾವು ಬೀಚ್ ರೀಚ್ ಆಗೋ ಅಷ್ಟೊತ್ತಿಗೆ 5 to 6 ಆಗಿತ್ತು ಆ್ಯಂಡ್ ವಿ ವರ್ ಏಬಲ್ ಟು ವಿಟ್ನೆಸ್ ಅ ಬ್ಯೂಟಿಫುಲ್ ಸನ್ಸೆಟ್. ಮಂಗಳೂರಲ್ಲಿ ಸನ್ಸೆಟ್ ಬೆಸ್ಟ್ ಅಂತ ಹೇಳ್ತಾರೆ. ಹೆಂಗಿದೆ ಬೀಚ್? ನೀವೇನಮ್ಮ? ಸೂಪರ್ ಆಗಿದೆ. ಹೆಂಗೆ? ಫಸ್ಟ್ ಟೈಮ್ ಬೀಚ್ ಅಲ್ಲಿ ಬಂದಿದ್ದೀನಿ. ಹೆಂಗಿದೆ? ಸೂಪರ್ ಆಗಿದೆ. ಬೀಚಿಗೆ ಬಂದ್ ಮಾಡೋ ಕೆಲಸ ಇದೆ. ನಮ್ಮ ಅಪ್ಪ ಅಮ್ಮನೆ ತುಂಬ ಕ್ಯಾಮ್ರಾ ಫ್ರೆಂಡ್ಲಿ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಬೇರೆ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಕಾನ್ಷಿಯಸ್ ಆಗಿಬಿಡ್ತಾರೆ, ಏನು ಮಾತಾಡ್ತಾ ಇದೀವಿ, ಹೆಂಗಿರಬೇಕು ಅಂತ ಹೇಳಿ. ಸೊ ಅವರೇ ಒಂಥರ ಯೂತ್ ಅಂತ ಹೇಳ್ಬೋದು. ಅವ್ರಿಗಿರೋ ಎನರ್ಜಿ, ಆ ಜೋಶ್ ಇದೆಲ್ಲ ನಮಗೆ ಮ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ. ನಾವೀಗ ಗಾಳಿಪಟ ಹಾರ್ಸೋಕ್ಕೆ ಅಂತ ಟೈಮ್ ಮಾಡ್ತಾ ಇದೀವಿ. ಅಲ್ಲಿ ನೋಡಿದ್ರೆ ಗಾಳಿನೇ ಇಲ್ಲ. ಸೊ ಭರತ್ ಅವರೇ ಇಟ್ಕೊಂಡು ಓಡೋಕೆ ಶುರು ಮಾಡಿಬಿಟ್ರು. ಆವಾಗ ಕೈಟ್ ಸಖತ್ತಾಗೆ ಹಾರ್ತು. ತೋರಿಸಿ 2025 ತುಂಬಾ ಚೆನ್ನಾಗಿ ಆಗಿ ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದ್ದೀವಿ. ವೆಲ್ಕಮಿಂಗ್ 2025. ನೈಸ್. ಗೊಂಬೆ ಆಡ್ಸೋನು. ಅಯ್ಯಪ್ಪ ಅಮ್ಮಮ್ಮ ನನಗೇನಾ? ಆಕ್ಟಿಟ್ಯೂಡ್. ಯಾವ ಹೀರೋನಪ್ಪ ಇದು ಮೈನಲ್ಲಿ ಬಂದಿರೋದು? ಶಿವರಾಜ್ ಕುಮಾರ್. ಹೇಗಿದೆ ಜೀವನ? ನಾವು ಮಲ್ಪೆ ಬೀಚ್ ಹೋದಾಗ ಆಲ್ರೆಡಿ ಲೇಟ್ ಆಗಿತ್ತು, ಈವ್ನಿಂಗ್ ಆ್ಯಂಡ್ ಕತ್ಲಾಗ್ಬಿಡ್ತು. ಸೊ ನಾವು ಜಾಸ್ತಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ಆಡೋಕ್ಕೆ ಆಗಲಿಲ್ಲ ಆ್ಯಂಡ್ ಜಾಸ್ತಿ ವ್ಲಾಗ್ ಕೂಡ ಮಾಡೋಕ್ಕೆ ಆಗಿಲ್ಲ ನನಗೆ. ನೆಕ್ಸ್ಟ್ ಡೇ ಇನ್ನೇನು ಅಲ್ಲಿಂದ ಹೊರಡೋ ಟೈಮ್. ಬೇರೆ ಡ್ರೆಸ್ಸಾ? ಹೀರೋ ಇಲ್ಲೇ ಇರ್ಬೇಕನ್ಸ್ತಿದೆ ಅಂತ. ಇಲ್ಲೇ ಇರ್ತಾರಂತೆ. ಇಟ್ಸ್ ಟೈಮ್ ಟು ಚೆಕ್ ಔಟ್. ಬನ್ನಿ ಹೋಗೋಣ. ಬಾಯ್ ಅಂತ ಬಾಯ್. ನೆಕ್ಸ್ಟ್ ಕೊರಿಯನ್ ಲವ್ ಮಾಡಿ.